ಹಾಯ್ ಫ್ರೆಂಡ್ಸ್, ಇವತ್ತಿನ ಅದ್ಭುತ ವಿಡಿಯೋಗೆ ನಿಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ. ಫ್ರೆಂಡ್ಸ್, 7 ಹೆಜ್ಜೆ ಜೊತೆ ನಡೆದು ಜೀವನ ಪರ್ಯಂತ ಜೊತೆಗಿರುತ್ತೇನೆ ಎಂದು ಮಾತು ಕೊಟ್ಟು ಕೆಲವೇ ದಿನಗಳಲ್ಲಿ ಕಟ್ಟಿಕೊಂಡವರು ಬೇಸರ ಮೂಡಿಸಿದಾಗ ಕಾಮದಿಂದ ಕಣ್ಣು ಮಸುಕಾಗಿ ಬೇರೆಯವರೊಂದಿಗೆ ಅಕ್ರಮ ಸಂಬಂಧ ಇಟ್ಟುಕೊಂಡು ಕೊನೆಗೆ ಅಡ್ಡ ಬಂದ ಪತಿಯನ್ನೇ ಕೊಲೆ ಮಾಡಿ ಸಮಾಜ ತಲೆ ತಗ್ಗಿಸುವಂತೆ ಮಾಡುವ ಘಟನೆಗಳು ಈಗ ಸರ್ವೇ ಸಾಮಾನ್ಯವಾಗಿವೆ. ಈಗ ಇದೇ ಸಾಲಿನಲ್ಲಿ ಒಂದು ಘಟನೆ ನಡೆದಿದೆ. ಗಂಡನಿಗೆ ಕಣ್ಣು ಕಾಣಿಸುವುದಿಲ್ಲ ಎಂಬ ಕಾರಣಕ್ಕೆ ಆತನ ಕಣ್ಣ ಮುಂದೆಯೇ ಪ್ರತಿದಿನವೂ ಅಕ್ರಮ ಸಂಬಂಧವನ್ನು ಮುಂದುವರಿಸುತ್ತಿದ್ದ ಒಬ್ಬ ಮಹಿಳೆ ಕಣ್ಣು ಕಾಣದ ಗಂಡ ತನ್ನ ಹೆಂಡತಿಯನ್ನು ರೆಡ್ ಹ್ಯಾಂಡ್ ಆಗಿ ಹೇಗೆ ಹಿಡಿದನು, ಕಣ್ಣು ಕಾಣದಿದ್ದರೂ ಆಕೆ ಆತನನ್ನು ಮದುವೆಯಾಗಲು ಇದ್ದ ರಹಸ್ಯವೇನು, ಕೊನೆಗೆ ಗಂಡನ ಪರಿಸ್ಥಿತಿ ಏನಾಯಿತು ಎಂಬುದರ ಸಂಕ್ಷಿಪ್ತ ವಿವರಗಳನ್ನ ಇವತ್ತಿನ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ ಬನ್ನಿ. ಸೊ ಫ್ರೆಂಡ್ಸ್, ಈ ವಿಡಿಯೋ ತುಂಬಾ ಇಂಟ್ರೆಸ್ಟಿಂಗ್ ಆಗಿದೆ, ಎಲ್ಲಿ ಕೂಡ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ. ಅದಕ್ಕಿಂತ ಮೊದಲು ಈ ವಿಡಿಯೋಗೊಂದು ಲೈಕ್ ನೀಡಿ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಇನ್ನು ಸ್ಟೋರಿ ಏನು ಅಂತ ನೋಡೋದಾದ್ರೆ, ಉತ್ತರ ಪ್ರದೇಶದ ಸಲಾಪುರದಲ್ಲಿ ರಾಜಕುಮಾರ್ ಮತ್ತು ರೇಣುಕಾ ದಂಪತಿಗಳು ಸರ್ಕಾರಿ ಆಸ್ಪತ್ರೆಯಲ್ಲಿ ಸ್ವಚ್ಛತಾ ವಿಭಾಗದಲ್ಲಿ ಕೆಲಸ ಮಾಡಿಕೊಂಡು ತಮ್ಮ 4 ಹೆಣ್ಣು ಮಕ್ಕಳು ಮತ್ತು ಒಬ್ಬ ಮಗನನ್ನು ಪೋಷಣೆ ಮಾಡುತ್ತಿದ್ದರು. ರಾಜ್ಕುಮಾರ್ಗೆ ಗಂಡು ಮಗುವಿನ ಬಯಕೆ ಇತ್ತು. 4 ಹೆಣ್ಣು ಮಕ್ಕಳ ನಂತರ ಕೊನೆಯದಾಗಿ ಪ್ರಯತ್ನಿಸಿದಾಗ ಅವರಿಗೆ ನಾಗೇಂದ್ರ ಕುಮಾರ್ ಎಂಬ ಗಂಡು ಮಗು ಜನಿಸಿತು. ಆಗ ಅವರ ಸಂತೋಷಕ್ಕೆ ಪಾರವಿರಲಿಲ್ಲ. ಆದರೆ ಕೆಲವು ದಿನಗಳ ನಂತರ ಮಗು ಪದೇ ಪದೇ ಅಳುತ್ತಿರುವುದು, ಎಷ್ಟೇ ಆಡಿಸಿದರೂ ಆಡದಿರುವುದು ಗಮನಕ್ಕೆ ಬಂತು. ವೈದ್ಯರ ಬಳಿ ಕರೆದುಕೊಂಡು ಹೋದಾಗ ಪರೀಕ್ಷೆ ಮಾಡಿದ ಡಾಕ್ಟರ್ಸ್ ಆ ಮಗುವಿಗೆ ಕಣ್ಣು ಕಾಣುತ್ತಿಲ್ಲ ಮತ್ತು ಅದು ಜನ್ಮದ ಕುರುಡು ಎಂದು ಹೇಳಿದರು. ಇದು ತಂದೆ ತಾಯಿಗಳ ಪಾಲಿಗೆ ಆಕಾಶವೇ ತಲೆ ಮೇಲೆ ಬಿದ್ದಂತಾಯಿತು. ಗಂಡು ಮಗು ಜನಿಸಿತು ಎಂದು ಸಂತೋಷ ಪಡಲೇ ಅಥವಾ ಅದೇ ಮಗುವಿಗೆ ಕಣ್ಣು ಕಾಣಿಸುತ್ತಿಲ್ಲ ಎಂದು ದುಃಖ ಪಡಬೇಕೆ? ಹೇಗಾದ್ರೂ ಮಾಡಿ ಮಗನಿಗೆ ಕಣ್ಣು ತರಬೇಕೆಂದು ಭಾರತದಲ್ಲಿನ ಎಲ್ಲ ತಜ್ಞ ವೈದ್ಯರನ್ನು ಭೇಟಿಯಾದರು. ಅವರೆಲ್ಲರೂ ಮಗನಿಗೆ ಎಂದಿಗೂ ಕಣ್ಣು ಬರುವುದಿಲ್ಲ ಎಂದು ಖಚಿತವಾಗಿ ಹೇಳಿದಾಗ ತಂದೆ ತಾಯಿಗಳು ಬೇರೆ ದಾರಿ ಕಾಣದೆ ಹೇಗಿದ್ದರೂ ತಮ್ಮ ಮಗನೇ ಎಂದು ಒಪ್ಪಿಕೊಂಡು ಅವನನ್ನು ಚೆನ್ನಾಗಿ ಓದಿಸಿ ಗೌರ್ಮೆಂಟ್ ಉದ್ಯೋಗಕ್ಕೆ ಸೇರಿಸಬೇಕೆಂದು ನಿರ್ಧಾರ ಮಾಡಿದರು. ಅಂದಿನಿಂದ ಅವನನ್ನು ಅತ್ಯುತ್ತಮ ಅಂಧರ ಶಾಲೆಯಲ್ಲಿ ಓದಿಸಿದರು. ತನ್ನ ಪ್ರತಿಭೆಯಿಂದ ಅವನು ಉತ್ತಮ ಅಂಕಗಳೊಂದಿಗೆ ಉತ್ತೀರ್ಣನಾದನು. ಹೇಗಾದರೂ ಮಗನಿಗೆ ಗೌರ್ಮೆಂಟ್ ಕೆಲಸ ಸಿಗಬೇಕೆಂದು ಪ್ರಯತ್ನಿಸಿದಾಗ ಆತನಿಗೆ ಮೀರತ್ ನಲ್ಲಿರುವ ಪಶು ವೈದ್ಯಕೀಯ ಸಂಸ್ಥೆಯಲ್ಲಿ ಸರ್ಕಾರಿ ನೌಕರಿ ಸಿಕ್ಕಿತು. ಆಗ ನಾಗೇಂದ್ರ ಕುಮಾರ್ ಮತ್ತು ಆತನ ಎತ್ತವರ ಸಂತೋಷಕ್ಕೆ ಮಿತಿ ಇರಲಿಲ್ಲ. ತಂದೆ ತಾಯಿಗಳು ಸಲಾಪುರದಲ್ಲಿ ಮಗ ಒಬ್ಬನೇ ಮೀರತ್ ನಲ್ಲಿ ಇರಬೇಕಾದ ಪರಿಸ್ಥಿತಿ ಬಂದಾಗ ಅವನಿಗೆ ಒಬ್ಬ ಒಳ್ಳೆಯ ಹುಡುಗಿಯನ್ನು ನೋಡಿ ಮದುವೆ ಮಾಡಬೇಕೆಂದು ದಲ್ಲಾಳಿಯೊಬ್ಬರನ್ನು ಸಂಪರ್ಕ ಮಾಡಿದರು. ದಲ್ಲಾಳಿ ಹುಡುಗಿ ಹುಡುಕುವ ಕೆಲಸ ಶುರು ಮಾಡಿದನು. ಇದೇ ಸಮಯದಲ್ಲಿ ಸೂಜರಗುಂಜ್ ಎಂಬ ಊರಿನಲ್ಲಿ ಪೂನಂ ಎಂಬ ಹುಡುಗಿ ಡಿಗ್ರಿ ಮುಗಿಸಿ ಗೌರ್ಮೆಂಟ್ ಕೆಲಸಕ್ಕೆ ಪ್ರಯತ್ನಿಸುತ್ತಿದ್ದಳು. ಆದರೆ ಕೆಲಸ ಸಿಕ್ಕಿರಲಿಲ್ಲ. ಹಾಗಾಗಿ ಆಕೆಯ ಪೋಷಕರು ಆಕೆಗೆ ಮದುವೆ ಮಾಡಲು ನಿರ್ಧಾರ ಮಾಡಿದ್ದರು. ದಲ್ಲಾಳಿಯವರನ್ನು ಭೇಟಿ ಮಾಡಿ ನಾಗೇಂದ್ರ ಕುಮಾರ್ ಬಗ್ಗೆ ಹೇಳಿದರು. ಆತನಿಗೆ ಕಣ್ಣು ಕಾಣದಿದ್ದರೂ ಗೌರ್ಮೆಂಟ್ ಕೆಲಸವಿದೆ ಎಂಬ ಕಾರಣಕ್ಕೆ ಪೂನಂ ತಂದೆ ತಾಯಿಗಳು ಮದುವೆಗೆ ಒಪ್ಪಿಕೊಂಡರು. ಆದರೆ ಪೂನಂ ಆಗಾಗಲೇ ಧೀರಜ್ ಎಂಬ ವ್ಯಕ್ತಿಯನ್ನು ಗಾಢವಾಗಿ ಪ್ರೀತಿಸುತ್ತಿದ್ದಳು. 3 ವರ್ಷಗಳಿಂದ ಇಬ್ಬರು ಹೋಟೆಲ್ಗಳು, ವೆಕೇಶನ್ಗಳು ಎಂದು ಸುತ್ತಾಡಿ ತುಂಬಾ ನಿಕಟವಾಗಿದ್ದರು, ತುಂಬಾ ಗಾಢವಾಗಿದ್ದರು. ಧೀರಜ್ ನನ್ನು ಬಿಟ್ಟು ಕೊಡಲು ಇಷ್ಟವಿಲ್ಲದ ಪೂನಂ ಧೈರ್ಯ ಮಾಡಿ ತನ್ನ ಪ್ರೀತಿಯ ಬಗ್ಗೆ ತಂದೆಗೆ ತಿಳಿಸಿದಳು. ಅದಕ್ಕೆ ತಂದೆ ಅವನಿಗೆ ಗೌರ್ಮೆಂಟ್ ಕೆಲಸವಿದ್ದರೆ ನಾನು ನಿನ್ನನ್ನು ಅವನಿಗೆ ಕೊಟ್ಟು ಮದುವೆ ಮಾಡುತ್ತೇನೆ, ಇಲ್ಲ ನನ್ನ ಮಾತನ್ನು ಮೀರಿ ಅವನೊಂದಿಗೆ ಓಡಿ ಹೋದರೆ ನಿಮ್ಮಿಬ್ಬರನ್ನು ಹಿಂಬಾಲಿಸಿ ಮುಗಿಸಿ ಬಿಡುತ್ತೇನೆ ಎಂದು ಬೆದರಿಕೆ ಹಾಕಿದರು. ಇದರಿಂದ ಪೂನಂ ತನ್ನ ತಂದೆಯ ಮಾತು ಕೇಳಲು ಶುರು ಮಾಡಿದಳು. ನಾಗೇಂದ್ರ ಕುಮಾರ್ನ ತಂದೆ ತಾಯಿ ಮತ್ತು ಸಹೋದರಿಯರು ಪೂನಂಳನ್ನು ನೋಡಿ ಮದುವೆಗೆ ಸಮ್ಮತವೇ ಎಂದು ಕೇಳಿದಾಗ ಪೂನಂ ಸಮ್ಮತಿಸಿದ್ದೇನೆ ಎಂದು ಹೇಳಿದಳು. 2 ಕುಟುಂಬಗಳು ಸೇರಿ ಅವರಿಗೆ ವೈಭವಪೂರಿತವಾಗಿ ಮದುವೆ ಮಾಡಿದರು. ಅಲ್ಲಿಗೆ ಪೂನಂ ಮತ್ತು ಧೀರಜ್ನ ಸಂಬಂಧಕ್ಕೆ ಪೂರ್ಣ ವಿರಾಮ ಬಿತ್ತು ಎಂದು ಹೇಳಬಹುದು. ಆಗ ಗಂಡು ಹೆಣ್ಣಿಗೆ ಇಬ್ಬರಿಗೂ ಮೊದಲ ರಾತ್ರಿಯನ್ನು ಏರ್ಪಡಿಸಲಾಯಿತು. ನಾಗೇಂದ್ರ ಕುಮಾರ್ ಪೂನಂ ಜೊತೆ ಮಾತನಾಡುತ್ತಾ, ನನಗೆ ಕಣ್ಣು ಕಾಣಿಸುವುದಿಲ್ಲ ಎಂದು ಚಿಂತಿಸಬೇಡ, ಜೀವನದಲ್ಲಿ ನಿನಗೆ ಯಾವುದೇ ಕೊರತೆಯಾಗದಂತೆ ನೋಡಿಕೊಳ್ಳುತ್ತೇನೆ ಎಂದು ಹೇಳಿ ಪೂನಂನನ್ನು ತನ್ನ ಬಳಿ ಕರೆದುಕೊಂಡು ತಬ್ಬಿಕೊಂಡನು. ಆದರೆ ಪೂನಂ ತನ್ನ ಗಂಡನಿಂದ ದೊಡ್ಡ ನಿರೀಕ್ಷೆಗಳನ್ನು ಇಟ್ಟುಕೊಂಡಿರಲಿಲ್ಲ. ಆದರೆ ಅಂದು ರಾತ್ರಿ ನಾಗೇಂದ್ರ ಕುಮಾರ್ ಹಸಿದ ಹುಲಿಯಂತೆ ಆಕೆಯ ಮೇಲೆ ಆಕ್ರಮಣ ಮಾಡಿದನು ಮತ್ತು ಅವರಿಬ್ಬರು ಅಧಿಕೃತವಾಗಿ ಗಂಡ ಹೆಂಡತಿಯಾದರು.
3 ತಿಂಗಳಲ್ಲಿ ಪೂನಂ ಗರ್ಭಿಣಿಯಾದಳು. 2 ಕುಟುಂಬಗಳಲ್ಲಿ ಸಂತೋಷ ಮನೆ ಮಾಡಿತ್ತು. ಮೊದಲ ಪ್ರಸ್ತುತಿಯಲ್ಲಿ ಗಂಡು ಮಗುವಿಗೆ, 2ನೇ ಪ್ರಸ್ತುತಿಯಲ್ಲಿ ಹೆಣ್ಣು ಮಗುವಿಗೆ ಜನ್ಮ ನೀಡಿದಳು. ಅಂದಿನಿಂದ ಪೂನಂ ಮನೆಯಲ್ಲಿಯೇ ಇರುತ್ತಾ ಮಕ್ಕಳನ್ನು ನೋಡಿಕೊಳ್ಳುತ್ತಾ ಗಂಡನನ್ನು ಕೆಲಸಕ್ಕೆ ಕಳುಹಿಸುತ್ತಾ ಇದ್ದಳು. ಒಮ್ಮೆ ಪೂನಂ ಊರಿನಲ್ಲಿ ಜಾತ್ರೆ ಇತ್ತು. ಪೂನಂ ತನ್ನ ಗಂಡನ ಜೊತೆಗೆ ಹೋಗಲು ಬಯಸಿದಾಗ ನಾಗೇಂದ್ರ ಕುಮಾರ್ಗೆ ಕೆಲಸವಿದ್ದ ಕಾರಣ ಬರಲು ಸಾಧ್ಯವಿಲ್ಲವೆಂದು ಹೇಳಿದನು. ಆಗ ಪೂನಂ ತನ್ನ ಮಕ್ಕಳನ್ನು ಕರೆದುಕೊಂಡು ತವರು ಮನೆಗೆ ಹೋದಳು. ಅಲ್ಲಿ ಮಕ್ಕಳನ್ನು ಮನೆಯಲ್ಲಿ ಬಿಟ್ಟು ತನ್ನ ಗೆಳತಿಯರೊಂದಿಗೆ ಜಾತ್ರೆಗೆ ಹೋದಳು. ಅಲ್ಲಿ ಆಕೆಗೆ ತನ್ನ ಹಳೆಯ ಬಾಯ್ ಫ್ರೆಂಡ್ ಧೀರಜ್ ನನ್ನು ಕಂಡಳು. ಆಗ ಪೂನಂ ಶಾಕ್ ಆಗಿ ಅವನನ್ನು ಹೀಗೆ ಫೇಸ್ ಮಾಡಬೇಕೆಂದು ತಿಳಿಯದೆ ಅಲ್ಲಿಂದ ಹೊರಟು ಹೋಗುವುದಕ್ಕೆ ಪ್ರಯತ್ನ ಮಾಡಿದಳು. ಆದರೆ ಧೀರಜ್ ಆಕೆಯನ್ನು ತಡೆದು ಯಾರು ಇಲ್ಲದ ಸ್ಥಳಕ್ಕೆ ಕರೆದುಕೊಂಡು ಹೋಗಿ, ಹೀಗೆ ಮಾಡಿದೆ, ನಿನ್ನ ಮೇಲೆ ಎಷ್ಟೊಂದು ನಿರೀಕ್ಷೆಗಳನ್ನು ಇಟ್ಟುಕೊಂಡಿದ್ದ ನನಗೆ ಮೋಸ ಮಾಡಿ ಸರ್ಕಾರಿ ಕೆಲಸಕ್ಕಾಗಿ ಕುರುಡನನ್ನು ಮದುವೆಯಾದೆ. ನಿನಗೆ ನಾಚಿಕೆಯಾಗುವುದಿಲ್ಲವೇ? ಆ ನೋವಿನಿಂದ ನಾನು ಆತ್ಮಹತ್ಯೆಗೂ ಪ್ರಯತ್ನಿಸಿದ್ದೆ. ಆದರೆ ನನ್ನ ತಂದೆ ತಾಯಿ ನನ್ನನ್ನು ರಕ್ಷಿಸಿ ನನ್ನ ಸ್ಥಿತಿ ನೋಡಿ ನನ್ನನ್ನು ಮೊದಲಿನಂತೆ ಮಾಡಲು ನನ್ನ ಸೋದರ ಮಾವನ ಮಗಳೊಂದಿಗೆ ಇಷ್ಟವಿಲ್ಲದಿದ್ದರೂ ಮದುವೆ ಮಾಡಿದರು ಎಂದು ಹೇಳಿದನು. ಮದುವೆಯಾದಾಗಿನಿಂದ ನಿನ್ನನ್ನು ನೆನಪಿಸಿಕೊಳ್ಳದ ದಿನವಿಲ್ಲ. ಆದರೆ 2 ಮಕ್ಕಳು ಹುಟ್ಟಿದ ನಂತರ ಅವರಿಗಾಗಿ ಮೀರತ್ ನಲ್ಲಿ ಕೆಲಸ ಮಾಡಿಕೊಂಡು ಸಂಸಾರವನ್ನು ಪೋಷಿಸುತ್ತಿದ್ದೇನೆ. ನೀನಿಲ್ಲದೆ ನನ್ನ ಜೀವನ ಸುಖವಾಗಿ ಸಾಗುತ್ತಿಲ್ಲ ಎಂದು ಧೀರಜ್ ತನ್ನ ಕಷ್ಟವನ್ನು ಹೇಳಿಕೊಂಡನು. ನೀನು ಮೀರತ್ ನಲ್ಲಿ ಇರುವುದು ತಿಳಿದು ನಿನ್ನನ್ನು ಭೇಟಿಯಾಗಬೇಕೆಂದುಕೊಂಡೆ. ನೀನು ಎಲ್ಲಿದ್ದೀಯೋ ಗೊತ್ತಾಗದೆ ಒದ್ದಾಡುತ್ತಿದ್ದಾಗ ನೀನು ಜಾತ್ರೆಗೆ ಬರುತ್ತಿದ್ದೀ ಎಂದು ತಿಳಿದು ಇಲ್ಲಿಗೆ ಬಂದೆ. ನನ್ನ ಪ್ರೀತಿ ದೊಡ್ಡದು, ಅದಕ್ಕೆ ನಾವು ಮತ್ತೆ ಭೇಟಿಯಾಗಿದ್ದೇವೆ ಎಂದು ಧೀರಜ್ ಪೂನಂನನ್ನು ಗಟ್ಟಿಯಾಗಿ ಅಪ್ಪಿಕೊಂಡು ಕಣ್ಣೀರಿಡುವುದಕ್ಕೆ ಶುರು ಮಾಡುತ್ತಾನೆ. ಧೀರಜ್ ಹೇಳಿದ ಕಥೆಯಿಂದ ಭಾವನಾತ್ಮಕಳಾದ ಪೂನಂ ಅವನನ್ನು ತಡೆಯದೆ ತಾನು ಕೂಡ ಗಟ್ಟಿಯಾಗಿ ಅಪ್ಪಿಕೊಂಡಳು. ಆ ದಿನ ಅವರಿಬ್ಬರು ದೈಹಿಕವಾಗಿ ಮತ್ತೆ ಒಂದಾಗಿ ತಮ್ಮ ಹಳೆಯ ದಿನಗಳನ್ನು ನೆನಪಿಸಿಕೊಂಡರು. ಪೂನಂ ಧೀರಜ್ಗೆ ತನ್ನ ಮೀರತ್ ನಲ್ಲಿರುವ ವಿಳಾಸವನ್ನು ಕೊಟ್ಟು ತಾನು ಫೋನ್ ಮಾಡಿ ಕರೆದಾಗಲೆಲ್ಲ ಬರುವಂತೆ ಹೇಳಿ ಅಲ್ಲಿಂದ ಹೊರಟು ಹೋದಳು. ಮರುದಿನವೇ ಪೂನಂ ತನ್ನ ಮಕ್ಕಳನ್ನು ಕೆಲವು ದಿನಗಳ ಕಾಲ ಎತ್ತವರ ಬಳಿ ಬಿಟ್ಟು ಮೀರತ್ಗೆ ಹೊರಟು ಹೋದಳು. ಅಂದಿನಿಂದ ಪೂನಂ ಧೀರಜ್ ಜೊತೆ ಫೋನ್ ಕಾಲ್ಗಳು ಮತ್ತು ಮೆಸೇಜ್ ಗಳ ಮೂಲಕ ಸಂಪರ್ಕದಲ್ಲಿರುತ್ತಾ ತನ್ನ ಗಂಡ ಕೆಲಸಕ್ಕೆ ಹೋದ ತಕ್ಷಣ ಧೀರಜ್ ನನ್ನು ಮನೆಗೆ ಕರೆಸಿಕೊಂಡು ಇಬ್ಬರು ದೈಹಿಕವಾಗಿ ಹತ್ತಿರವಾಗುತ್ತಿದ್ದರು. ಒಮ್ಮೆ ಅದು ಭಾನುವಾರವಾಗಿತ್ತು. ನಾಗೇಂದ್ರ ಕುಮಾರ್ ಮನೆಯಲ್ಲೇ ಇದ್ದರು. ಆಗ ಧೀರಜ್ ಪೂನಂಗೆ ಹೇಳದೆ ಸಡನ್ ಆಗಿ ಮನೆಗೆ ಬಂದ. ಅವನನ್ನು ನೋಡಿ ಪೂನಂಗೆ ಶಾಕ್ ಆಗಿ ಹೋಯಿತು. ತಾನು ಕರೆಯುವ ಮೊದಲೇ ಏಕೆ ಬಂದೆ ಎಂದು ಪೂನಂ ಕೇಳಿದಾಗ ಅದಕ್ಕೆ ಧೀರಜ್, ನಿನ್ನ ಗಂಡನಿಗೆ ಕಣ್ಣುಗಳು ಕಾಣಿಸಿದರೆ ತಾನೇ ಮನೆಗೆ ಯಾರು ಬಂದಿದ್ದಾರೆ, ಏನು ಮಾಡುತ್ತಿದ್ದಾರೆ ಎಂದು ಅರ್ಥವಾಗುವುದು ಎಂದು ಹೇಳಿದ. ಇದನ್ನು ಕೇಳಿದ ಪೂನಂ ಆಲೋಚನೆಗೆ ಬಿದ್ದಳು. ಹೀಗೆ ಪೂನಂ ಧೀರಜ್ ನನ್ನು ತನ್ನ ಬೆಡ್ರೂಮ್ ಗೆ ಕರೆದುಕೊಂಡು ಹೋದಳು. ಪೂನಂ ಅಡುಗೆ ಮಾಡುತ್ತಿರಬೇಕೆಂದು ಭಾವಿಸಿದ ನಾಗೇಂದ್ರ ಕುಮಾರ್ ಹಾಲ್ ನಲ್ಲಿ ಸಂಗೀತ ಕೇಳುತ್ತಾ ವಿಶ್ರಾಂತಿ ತೆಗೆದುಕೊಳ್ಳಲು ಪ್ರಾರಂಭ ಮಾಡಿದ. ಅವರಿಬ್ಬರು ರೂಮಿನೊಳಗೆ ಹೋಗಿ ಏಕಾಂತವಾಗಿ ಸಮಯ ಕಳೆಯಲು ಪೂನಂಗೆ ಹೀಗೆ ಮಾಡುವುದು ತುಂಬಾ ಇಷ್ಟವಾಯಿತು. ಇದರಿಂದಾಗಿ ಪೂನಂ ಧೀರಜ್ ನನ್ನು ಆಗಾಗ ಭೇಟಿಯಾಗುತ್ತಾ ಬಂದಳು. ಮತ್ತೊಂದೆಡೆ ನಾಗೇಂದ್ರನಿಗೆ ತಮ್ಮ ಮನೆಗೆ ಬೇರೆ ಯಾರು ಬರುತ್ತಿದ್ದಾರೆ ಎಂಬ ಅನುಮಾನ ಬಂತು. ಏಕೆಂದರೆ ಮನೆಯಲ್ಲಿ ಯಾರು ಬಳಸದ ಹೊಸ ಪರ್ಫ್ಯೂಮ್ ವಾಸನೆ ಬರುತ್ತಿತ್ತು. ಆಗ ಅಸಲಿಗೆ ಏನು ನಡೆಯುತ್ತಿದೆ ಎಂದು ತಿಳಿದುಕೊಳ್ಳಲು ಬಯಸಿದ. ಆಗಲೇ ಅವನಿಗೆ ಸಣ್ಣದಾಗಿ ಪುರುಷನ ಧ್ವನಿ ಕೇಳಿಸಿತು. ತಕ್ಷಣವೇ ನಾಗೇಂದ್ರನು ಎಚ್ಚೆತ್ತನು. ತನ್ನ ಮನೆಯಲ್ಲಿ ತನಗೆ ತಿಳಿಯದಂತೆ ಮತ್ತೊಬ್ಬ ಪುರುಷ ಇರುವುದು ಏಕೆ, ಪೂನಂ ಎಲ್ಲಿ ಹೋದಳು ಎಂದು ಕೋಲು ತೆಗೆದುಕೊಂಡು ಹೋಗುವಷ್ಟರಲ್ಲಿ ಆ ಸದ್ದು ಕೇಳಿದ ಪೂನಂ ತಕ್ಷಣ ಬಟ್ಟೆಗಳನ್ನು ಸರಿಪಡಿಸಿಕೊಂಡು ಹೊರಗೆ ಬಂದು ನಾಗೇಂದ್ರ ಕುಮಾರ್ಗೆ, ಎಲ್ಲಿಗೆ ಹೋಗುತ್ತಿದ್ದೀರಿ? ನನ್ನನ್ನು ಕರೆದರೆ ನಾನೇ ಬರುತ್ತೇನೆ ಅಲ್ಲವೇ? ನಾನು ಮನೆ ಕ್ಲೀನ್ ಮಾಡುತ್ತಿದ್ದೆ ಎಂದು ಹೇಳಿದಳು. ಅದಕ್ಕೆ ನಾಗೇಂದ್ರ ಕುಮಾರ್ ತನಗೆ ಪುರುಷನ ಧ್ವನಿ ಕೇಳಿಸಿದೆ ಎಂದು ಹೇಳಿದಾಗ ಶಾಕ್ ಆದ ಪೂನಂ ಭಯಪಡುತ್ತಾ, ನಾನು ಫೋನ್ ನಲ್ಲಿ ವಿಡಿಯೋಗಳನ್ನು ನೋಡುತ್ತಿದ್ದೆ, ಬಹುಶಃ ಆ ಸದ್ದು ಕೇಳಿಸಿರಬಹುದು ಎಂದು ಹೇಳಿದಳು. ಆದರೆ ನಾಗೇಂದ್ರ ತನ್ನ ಹೆಂಡತಿಯ ಮಾತಿನಲ್ಲಿ ತಡವರಿಸುವುದನ್ನು ಗಮನಿಸಿ ಇಲ್ಲಿ ಏನೋ ತಪ್ಪು ನಡೆಯುತ್ತಿದೆ ಎಂದು ನಿರ್ಧರಿಸಿ ಅದನ್ನು ಕಂಡುಹಿಡಿಯಲು ಬಯಸಿದನು. ಹೀಗೆ 6 ತಿಂಗಳುಗಳು ಕಳೆದವು. ಪ್ರತಿದಿನ ಯಾವುದೋ ಒಂದು ವಿಷಯದಲ್ಲಿ ನಾಗೇಂದ್ರ ಪೂನಂಳನ್ನು ಅನುಮಾನಿಸುತ್ತಾ ಅವಳೊಂದಿಗೆ ಜಗಳವಾಡುತ್ತಿದ್ದನು. ಇದರಿಂದ ಕಿರಿಕಿರಿಯಾದ ಪೂನಂಗೆ ಧೀರಜ್ ತನ್ನನ್ನು ಎಲ್ಲಾ ರೀತಿಯಲ್ಲೂ ಸುಖಪಡಿಸುತ್ತಿದ್ದಾನೆ ಎಂದು ಭಾವಿಸಿ ಅವನನ್ನು ಪ್ರೀತಿಸಲು ಪ್ರಾರಂಭಿಸಿದಳು. ಒಂದು ಹಂತದಲ್ಲಿ ಪೂನಂ ತನ್ನ ಗಂಡನ ಮೇಲೆ ಅಸಹ್ಯವನ್ನು ಬೆಳೆಸಿಕೊಂಡು ತನ್ನ ಪ್ರಿಯಕರನೊಂದಿಗೆ ಮಾತನಾಡುತ್ತಾ ತನ್ನ ಗಂಡನಿಂದ ನನಗೆ ಮನಸ್ಸಿಗೆ ಶಾಂತಿ ಇಲ್ಲದಂತಾಗಿದೆ ಎಂದಳು. ಅವನಿಗೆ ಕಣ್ಣು ಇಲ್ಲದಿದ್ದರೂ ತನ್ನ ಸುತ್ತ ಏನು ನಡೆಯುತ್ತಿದೆ ಎಂದು ತಿಳಿದುಕೊಳ್ಳುತ್ತಿದ್ದಾನೆ. ನಮ್ಮ ಬಗ್ಗೆ ಅವನಿಗೆ ಅರ್ಥವಾಗಿ ಆಗಾಗ ನನ್ನೊಂದಿಗೆ ಜಗಳವಾಡಿ ಹಿಂಸೆ ಮಾಡುತ್ತಿದ್ದಾನೆ ಎಂದು ದುಃಖ ಪಡುತ್ತಾ ತನ್ನ ಪ್ರಿಯಕರನ ಬಳಿ ಹೇಳುತ್ತಾಳೆ. ಇದಕ್ಕೆ ಧೀರಜ್ ಚೆನ್ನಾಗಿ ಯೋಚನೆ ಮಾಡಿ ಅವನನ್ನು ಮುಗಿಸಿ ಬಿಡೋಣ ಎಂದು ಪ್ಲಾನ್ ಮಾಡುತ್ತಾನೆ. ಶಾಕ್ ಆದ ಪೂನಂ, ಏನು ಜೋಕ್ ಮಾಡುತ್ತಿದ್ದೀಯ ಎಂದಾಗ ಅದಕ್ಕೆ ಧೀರಜ್, ಪ್ರತಿದಿನ ನಿನ್ನ ಗಂಡನಿಂದ ಹಿಂಸೆಯನ್ನು ಅನುಭವಿಸುತ್ತಿದ್ದೀಯಾ, ಅವನನ್ನು ಮುಗಿಸಿ
ಮುಗಿಸುವುದು ನಿನಗೆ ದೊಡ್ಡ ಕೆಲಸವೇನಲ್ಲ. ಅವನನ್ನು ಮುಗಿಸಿದರೆ ನಿನಗೆ 2 ಲಾಭಗಳಿವೆ. ಮೊದಲನೆಯದು, ನಿನ್ನ ಗಂಡ ಸತ್ತರೆ ಅವನ ಸರ್ಕಾರಿ ನೌಕರಿ ಡಿಪೆಂಡೆಂಟ್ ಕೋಟಾದಲ್ಲಿ ನಿನಗೆ ಸಿಗುತ್ತದೆ. ಎರಡನೆಯದು, ನಾನು ನನ್ನ ಹೆಂಡತಿಗೆ ವಿಚ್ಛೇದನ ನೀಡಿ ನಾವಿಬ್ಬರು ಮದುವೆಯಾಗಿ ನೆಲೆಸಬಹುದು ಎಂದನು. ಇದನ್ನು ಕೇಳಿ ಪೂನಂನ ಸಂತೋಷಕ್ಕೆ ಪಾರವಿರಲಿಲ್ಲ. ಅದಕ್ಕಾಗಿ ಅವನನ್ನು ಮುಗಿಸಲು ಯಾರನ್ನಾದರೂ ಸೆಟ್ ಮಾಡುವಂತೆ ಹೇಳಿ ತಾನು ಹಣವನ್ನು ರೆಡಿ ಮಾಡುತ್ತೇನೆ ಎಂದಳು. ಧೀರಜ್ 2 ದಿನಗಳಲ್ಲಿ ಒಂದು ಸುಪಾರಿ ಗ್ಯಾಂಗ್ ಅನ್ನು ಭೇಟಿ ಮಾಡಿ 80,000 ರೂಪಾಯಿಗಳ ಒಪ್ಪಂದದ ಬಗ್ಗೆ ಮಾತನಾಡಿದ. ಅವರಿಗೆ ನಾಗೇಂದ್ರ ಕುಮಾರನ ಫೋಟೋವನ್ನು ಕೊಟ್ಟನು. ಅವರಿಗೆ 30,000 ರೂಪಾಯಿಗಳನ್ನು ಅಡ್ವಾನ್ಸ್ ನೀಡಿ ಕೆಲಸ ಮುಗಿದ ನಂತರ ಉಳಿದ ಹಣವನ್ನು ನೀಡುವುದಾಗಿ ಹೇಳಿ ಅಲ್ಲಿಂದ ಹೊರಟು ಹೋದನು. ಅಂದಿನಿಂದ ಪೂನಂ ಧೀರಜ್ ಯಾವಾಗ ತನ್ನ ಗಂಡನನ್ನು ಮುಗಿಸುತ್ತಾನೆ ಎಂದು ಕಾಯುತ್ತಿದ್ದಳು. ಈ ಸಂದರ್ಭದಲ್ಲಿ ನಾಗೇಂದ್ರನ ತಂದೆ ಆರೋಗ್ಯ ಹದಗೆಟ್ಟಿದೆ ಎಂದು ತಿಳಿದು ಅವನು ಊರಿಗೆ ಹೋಗಬೇಕೆಂದು ನಿರ್ಧಾರ ಮಾಡಿದ. ಪೂನಂಳನ್ನು ತನ್ನೊಂದಿಗೆ ಬರುವಂತೆ ಕೇಳಿದಾಗ ಅದಕ್ಕೆ ಪೂನಂ, ನಾನು ತವರು ಮನೆಗೆ ಹೋಗಿ ಮಕ್ಕಳನ್ನು ಕರೆದುಕೊಂಡು ಬರುತ್ತೇನೆ, ಈಗ ನೀವು ಹೋಗಿ ಎಂದಳು. ನಾಗೇಂದ್ರ ಇದಕ್ಕೆ ಒಪ್ಪಿಕೊಂಡು ಹೊರಡಲು ಸಿದ್ಧನಾದನು. ಆಗ ಪೂನಂಗೆ ಒಂದು ಐಡಿಯಾ ಬಂತು. ತಕ್ಷಣ ತನ್ನ ಪ್ರಿಯಕರನಿಗೆ ಕಾಲ್ ಮಾಡಿ ತನ್ನ ಗಂಡ ಆಟೋದಲ್ಲಿ ಊರಿಗೆ ಹೋಗುತ್ತಿದ್ದಾನೆ, ಈ ಅವಕಾಶವನ್ನು ಬಳಸಿಕೊಂಡು ಅವನನ್ನು ಮುಗಿಸಿ ಬಿಡೋಣ ಎಂದಳು. ಈ ಸುಪಾರಿ ಗ್ಯಾಂಗ್ ನೊಂದಿಗೆ ಒಂದು ಆಟೋ ತೆಗೆದುಕೊಂಡು ಮನೆ ಹತ್ತಿರ ಬರುವಂತೆ, ಆ ನಂತರ ಅವನನ್ನು ಊರ ಹೊರಗೆ ಕರೆದುಕೊಂಡು ಹೋಗಿ ಮುಗಿಸುವಂತೆ ಹೇಳಿದಳು. ಅದಕ್ಕೆ ಧೀರಜ್ ಪೂನಂನ ಪ್ಲಾನ್ ಪ್ರಕಾರವೇ ಆಟೋ ತರುವುದಾಗಿ ಹೇಳಿದನು. ಇದರಿಂದ ಪೂನಂ ತನ್ನ ಗಂಡನೊಂದಿಗೆ, ನಿಮಗಾಗಿ ನಾನು ಒಂದು ಆಟೋವನ್ನು ಕರೆಸಿದ್ದೇನೆ, ನೀವು ಅದರಲ್ಲಿ ಹತ್ತಿ ನೇರವಾಗಿ ಊರಿಗೆ ಹೋಗಿ ಎಂದಳು. ನಾಗೇಂದ್ರನಿಗೆ ಕಣ್ಣು ಕಾಣದ ಕಾರಣ ತನ್ನ ಹೆಂಡತಿಯ ಕುತಂತ್ರವನ್ನು ನೋಡಲು ಸಾಧ್ಯವಾಗಲಿಲ್ಲ. ಹೀಗೆ ಆಟೋ ಬಂದ ತಕ್ಷಣ ನಾಗೇಂದ್ರ ಆಟೋ ಹತ್ತಿದನು. ಈ ಆಟೋವನ್ನು ಊರಿನ ಹೊರಗಿನ ಕೆರೆಯ ಹತ್ತಿರ ಕರೆದುಕೊಂಡು ಹೋಗಲಾಯಿತು. ಅಲ್ಲಿ ಧೀರಜ್ ಮತ್ತು ಇಬ್ಬರು ಸುಪಾರಿಗಳು ನಾಗೇಂದ್ರನನ್ನು ಬಲವಂತವಾಗಿ ಹೊರಗೆ ಎಳೆದು ಕೆರೆಗೆ ತಳ್ಳಿದರು. ಸ್ವಲ್ಪ ಸಮಯದ ನಂತರ ನಾಗೇಂದ್ರ ಈ ಲೋಕವನ್ನು ಬಿಟ್ಟು ಹೋದನು. ಹೀಗೆ ಸಂಜೆಯವರೆಗೆ ಕಾದ ಪೂನಂ ತನ್ನ ಅತ್ತೆಗೆ ಕಾಲ್ ಮಾಡಿ, ನಿಮ್ಮ ಮಗನ ಫೋನ್ ಸ್ವಿಚ್ ಆಫ್ ಬರುತ್ತಿದೆ, ಅವನಿಗೆ ಫೋನ್ ಕೊಡಿ ಎಂದಳು. ಅದಕ್ಕೆ ಪೂನಂನ ಅತ್ತೆ, ನಾಗೇಂದ್ರ ಇನ್ನು ಮನೆಗೆ ಬಂದಿಲ್ಲ, ಬಂದ ಮೇಲೆ ಈ ವಿಷಯ ಹೇಳುತ್ತೇನೆ ಎಂದಳು. ಆಗ ಪೂನಂ ಸರಿ ಎಂದು ಹೇಳಿ ಫೋನ್ ಇಟ್ಟಳು. ಹೀಗೆ ರಾತ್ರಿ ಪೂರ್ತಿ ಪೂನಂ ಫೋನ್ ಮಾಡಿದ್ರು ತನ್ನ ಅತ್ತೆ ಹಾಗೆಯೇ ಹೇಳಿದಳು. ಡ್ರಾಮಾ ಪ್ರಾರಂಭಿಸಿದ ಪೂನಂ ಮರುದಿನ ಬೆಳಿಗ್ಗೆ ಅಳುತ್ತಾ ನೇರವಾಗಿ ಪೊಲೀಸ್ ಸ್ಟೇಷನ್ ಗೆ ಹೋಗಿ, ನಿನ್ನೆ ಬೆಳಿಗ್ಗೆ ನನ್ನ ಗಂಡ ಊರಿಗೆ ಹೋದರು, ಆದರೆ ಊರಿಗೂ ಹೋಗಿಲ್ಲ, ಮನೆಗೂ ಬಂದಿಲ್ಲ, ಮಧ್ಯದಲ್ಲಿ ಎಲ್ಲೋ ಮಿಸ್ ಆಗಿದ್ದಾರೆ, ದಯವಿಟ್ಟು ನನ್ನ ಗಂಡನನ್ನು ಹುಡುಕಿ ಕೊಡಿ ಎಂದು ಪೊಲೀಸರ ಮುಂದೆ ಬೇಡಿಕೊಂಡಳು. ಪೊಲೀಸರು ಪ್ರಕರಣವನ್ನು ದಾಖಲಿಸಿಕೊಂಡು ವಿಚಾರಣೆಯನ್ನು ಶುರು ಮಾಡಿದಾಗ ಪೊಲೀಸ್ ಸ್ಟೇಷನ್ ಗೆ ಒಂದು ಕಾಲ್ ಬಂತು. ಆ ಊರಿನ ಹೊರಗಿನ ಕೆರೆಯ ಹತ್ತಿರ ಒಂದು ದೇಹ ಸಿಕ್ಕಿದೆ ಎಂದು ಹೇಳಿದರು. ಮಾಹಿತಿಯನ್ನು ಪಡೆದ ಪೊಲೀಸರು ಘಟನಾ ಸ್ಥಳಕ್ಕೆ ಹೋಗಿ ಪೂನಂಗೂ ಸಹ ತಿಳಿಸಿದರು. ಅಲ್ಲಿಗೆ ಬಂದ ಪೂನಂ ಅಳುತ್ತಾ ಅದು ತನ್ನ ಗಂಡನೇ ಎಂದು ಹೇಳಿ ತನ್ನ ಗಂಡನ ಆಸ್ತಿಗಾಗಿ ಆ 4 ಜನ ಅತ್ತಿಗೆಯರು ಹೀಗೆ ಮಾಡಿರಬೇಕು ಎಂದು ಅಳುತ್ತಾ ನಾಟಕ ಮಾಡುವುದಕ್ಕೆ ಶುರು ಮಾಡಿದಳು. ಆಕೆ ಮಾತುಗಳನ್ನು ನಂಬಿದ ಪೊಲೀಸರು ಮೊದಲು ನಾಗೇಂದ್ರನ ಕುಟುಂಬವನ್ನು ವಿಚಾರಣೆ ಮಾಡಲು ಪ್ರಾರಂಭ ಮಾಡಿದರು. ಅವರು ಏನು ಮಾಡಿಲ್ಲ ಎಂದು ತಿಳಿದ ನಂತರ ಕೊನೆಯಲ್ಲಿ ಹೆಚ್ಚು ಅಳುತ್ತಾ ಎಲ್ಲರನ್ನು ದೂಷಿಸುತ್ತಿದ್ದ ಪೂನಂಳನ್ನು ವಿಚಾರಣೆ ಮಾಡುವ ಸಮಯದಲ್ಲಿ ಪೊಲೀಸರು ಅವಳ ಫೋನ್ ಅನ್ನು ಚೆಕ್ ಮಾಡಿದಾಗ ಆಗ ಪೂನಂ ತನ್ನ ಪ್ರಿಯಕರನೊಂದಿಗೆ ಸೇರಿ ತನ್ನ ಗಂಡನನ್ನು ಮುಗಿಸಲು ಪ್ಲಾನ್ ಮಾಡಿರುವುದು, ಅದಕ್ಕಾಗಿ ತಾನು ಸ್ವಲ್ಪ ಹಣವನ್ನು ವರ್ಗಾಯಿಸಿರುವುದು, ಅಷ್ಟು ಮಾತ್ರವಲ್ಲದೆ ತನ್ನ ಗಂಡ ಹೊರಡುವ ಮೊದಲು ಮತ್ತು ಹೊರಟ ನಂತರ ಪೂನಂ ಧೀರಜ್ಗೆ ಕರೆ ಮಾಡಿರುವುದು ಕಂಡು ಬಂತು. ಪೊಲೀಸರು ಇದೇ ವಿಷಯವನ್ನು ತಮ್ಮ ಸ್ಟೈಲ್ ಅಲ್ಲಿ ಅವಳನ್ನು ಕೇಳಿದಾಗ ಭಯದಿಂದ ನಡುಗಿದ ಪೂನಂ, ನನ್ನ ಗಂಡನ ಸರ್ಕಾರಿ ನೌಕರಿಗಾಗಿ ಅವನನ್ನು ಮುಗಿಸಿದೆ, ಇದು ನನ್ನ ಪ್ರಿಯಕರ ಕೊಟ್ಟ ಐಡಿಯಾ ಹೊರತು ನಾನೇನು ಮಾಡಿಲ್ಲ ಎಂದು ತಪ್ಪು ಒಪ್ಪಿಕೊಂಡಳು. ಇದನ್ನು ಕೇಳಿ ನಾಗೇಂದ್ರನ ಕುಟುಂಬ ಮತ್ತು ಪೊಲೀಸರು ಒಮ್ಮೆಗೆ ಶಾಕ್ ಆಗಿ ಹೋದರು. ಹೀಗೆ ಪೊಲೀಸರು ಪೂನಂ ಮತ್ತು ಧೀರಜ್ ನನ್ನು ಕೋರ್ಟ್ಗೆ ಹಾಜರುಪಡಿಸಿದಾಗ ಇಬ್ಬರಿಗೂ ಕೋರ್ಟ್ ಜೀವಾವಧಿ ಶಿಕ್ಷೆ ವಿಧಿಸಿ ತೀರ್ಪು ನೀಡಿತು. ಫ್ರೆಂಡ್ಸ್, ಈ ಇನ್ಸಿಡೆಂಟ್ ನ ಬಗ್ಗೆ ನಿಮ್ಮ ಅಭಿಪ್ರಾಯ ಅನಿಸಿಕೆಗಳನ್ನು ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ. ಹಾಗೆ ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ದಯವಿಟ್ಟು ಲೈಕ್ ನೀಡಿ, ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಥ್ಯಾಂಕ್ ಯು.